ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬ ಸುಲಭವಾಗಿ ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ ಉಪಯೋಗಿಸಿ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಈ ಮಿಕ್ಸ್ಚರ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಬಟ್ಲಿನಷ್ಟು ಕಡಲೆ ಹಿಟ್ಟು ಮಾತ್ರ ಹಾಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟನ್ನು ಉಪಯೋಗಿಸುವಂಥ ಅವಶ್ಯಕತೆನೇ ಇಲ್ಲ. ಈ ಥರ ಬಟ್ಟಲಲ್ಲಿ 2 ಬಟ್ಲು ಹಾಕೊಂಡ್ರೆ ಸಾಕು. ನಮಗೆ ಒಂದು ವಾರಕ್ಕಾಗೋವಷ್ಟು ನಮಗೆ ಮಿಕ್ಸ್ಚರ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಖಾರದ ಪುಡಿ, ಇದನ್ನು ಕೂಡ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟ್ ಖಾರ ಆಗುತ್ತೆ. ನಂತರ ಸ್ವಲ್ಪ ನೀರನ್ನು ಸೇರಿಸ್ತಾ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ನಾವು ಇದನ್ನು ಗಟ್ಟಿಯಾಗಿ ರೊಟ್ಟಿ ಮಾಡ್ತೀವಲ್ಲ ಅಷ್ಟು ಗಟ್ಟಿಯಾಗಿ ನಾವು ಕಲಿಸ್ಕೋಬಾರ್ದು. ನಮಗೆ ಸ್ವಲ್ಪ ತೆಳ್ಳಗೆ, ಸ್ವಲ್ಪ ಮೆತ್ತಗೆ ಕಲಿಸ್ಕೊಬೇಕು. ಆಗ ನಮಗೆ ಸ್ವಲ್ಪ ಒತ್ತೋದಕ್ಕೆ ತುಂಬ ಸುಲಭ ಅನಿಸುತ್ತೆ. ಸ್ವಲ್ಪ 1/4 ಚಮಚದಷ್ಟು ಅರಿಶಿಣವನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಬನ್ನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಡಿ. ಒಂದೇ ಸಲ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗಲ್ಲ ಎಷ್ಟು ನೀರು ಹಾಕ್ಕೊಬೇಕು ಅನ್ನೋದು. ಆ ನೀರನ್ನು ಸ್ವಲ್ಪ ಹಾಕ್ಕೊತಾ ನಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಇಷ್ಟು ಹದ ಇದ್ದರೆ ಸಾಕು. ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಒತ್ತೋಕ್ಕೂ ಕೂಡ ಹಿಂಸೆ ಅನಿಸೋದಿಲ್ಲ. ಸ್ವಲ್ಪ ತೆಳುಗಿರಬೇಕು ಇದು. ಈಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಂತರ 1-2 ಉಂಡೆಯನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳಿ. ಇದಕ್ಕೆ ಕೆಲವೊಬ್ಬರು ಸೋಡಾವನ್ನು ಬಳಸ್ತಾರೆ. ಇದಕ್ಕೆ ಸೋಡಾ ಬಳಸೋ ಅವಶ್ಯಕತೆಯೇ ಇರೋದಿಲ್ಲ. ಕಡಲೆ ಹಿಟ್ಟು ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೆಕ್ಸ್ಟ್ ಇಲ್ಲಿ ಬಿಲ್ಲೆ. ಒಂದರಲ್ಲಿ ಓಲು ತುಂಬ ಸಣ್ಣದಿದೆ, ಒಂದರಲ್ಲಿ ಓಲು ಸ್ವಲ್ಪ ದೊಡ್ಡದಿದೆ. ಅದನ್ನು ನಾವು ಬಳಸಬಾರ್ದು. ಇದನ್ನು ಬಳಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಸಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೈಮ್ ಕೂಡ ಹಿಡಿಯೋದಿಲ್ಲ, ಬೇಗ ಕೂಡ ನಮಗೆ ಆಗೋಗುತ್ತೆ. ಇವಾಗ ಅದಕ್ಕೆ ಚಕ್ಕಲಿ ಒಳ್ಳಿಗೆ ನಾನು ಎಣ್ಣೆಯನ್ನು ಸ್ವಲ್ಪ ಸವರ್ತಾ ಇದ್ದೀನಿ. ಎಣ್ಣೆ ಸವರಾದ ನಂತರ ಸ್ವಲ್ಪ ಹಿಟ್ಟನ್ನು ಸೇರಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಗ್ಯಾಪ್ ಬಿಡಬಾರ್ದು. ಹಾಗೆಯೇ ಪ್ರೆಸ್ ಮಾಡಿ ಪೂರ್ತಿ ತುಂಬಬೇಕು. ಅದನ್ನು ಎಲ್ಲ ಪೂರ್ತಿ ಹಾಕ್ಕೊಂಡ ನಂತರ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಮೊದಲಿಗೆ ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ ಕೊಟ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆಯನ್ನು ಕಾದಾದಮೇಲೆ ನಾವು ಹಾಕಬಾರ್ದು. ನಾವು ಮಿಕ್ಸ್ಚರ್ನ ಒತ್ತಬೇಕಾದ್ರೂ ಅಷ್ಟೇ ತುಂಬ ಫಾಸ್ಟಾಗಿ ನೀವು ಒತ್ಕೊಳ್ಳಿ. ಅದು ಎಣ್ಣೆ ಕಾಯ್ತಾ ಇರುತ್ತಲ್ಲ, ಬೇಗ ನಮಗೆ ಒತ್ತೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ತುಂಬ ಫಾಸ್ಟಾಗಿ ನಾವು ತಿರುಗಿಸ್ಬೇಕು. ನೋಡಿ, ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಒಂದು 2 ನಿಮಿಷ ಪಟಾಪಟ್ ಅಂತ ಆಗೋಗುತ್ತೆ. ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡೋ ಹಾಗಿಲ್ಲ. ಹಾಗೆ ಅದು ಬೇಯಿದ ತಕ್ಷಣ ಅದರ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ. ಆಗ ನಮಗೆ ಗೊತ್ತಾಗುತ್ತೆ. ಅದು ಬೇಗ ತೆಗೆದುಬಿಡಬೇಕು. ಯಾಕಂದರೆ ತುಂಬ ಸಣ್ಣ ಮಿಕ್ಸ್ಚರ್ ಆಗಿರೋದ್ರಿಂದ ಬೇಗ ತೆಗೆದುಬಿಡಿ. ನೋಡಿ, ಇವಾಗ ರೆಡಿಯಾಗಿದೆ ಇಷ್ಟು ಕೂಡ. ಅದಾದ ನಂತರ ಈಗ ಕಡಲೆಯನ್ನು ತಗೊಂಡಿದ್ದೀನಿ. ಕಡಲೆ ಕೂಡ ಜಾಸ್ತಿ ಬಳಸಬಾರ್ದು. ಕಡಲೆ ಸ್ವಲ್ಪ ಕಡಿಮೆ ಬಳಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಬಾಯಿಗೆ ಸಿಗ್ತಾ ಇದ್ರೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಕಡಲೆಯನ್ನು ಒಂದು 2 ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಅಷ್ಟೇ. ನಂತರ ಇದನ್ನು ಎತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇದಾದ ನಂತರ ಇಲ್ಲಿ ಕಡಲೆ ಬೀಜ, 1 ಬಟ್ಲಿನಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ನಿಮಗೆ ಹೆಚ್ಚು ಬೇಕು ಅಂದರೆ ಹೆಚ್ಚನ್ನು ಸೇರಿಸ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಸೇರಿಸ್ಕೋಬೋದು. ಕಡಲೆ ಬೀಜ ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದನ್ನು ಜಾಸ್ತಿ ಬಳಸ್ಕೊಂಡ್ರೂ ಕೂಡ ಏನೂ ಅನಿಸೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಬಳಸ್ಕೊಂಡ್ರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಕೂಡ ಕೆಂಪಗಾಗೋವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ, ಇದು ಮೇಯ್ನ್. ನಾನು ಇಲ್ಲಿ 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಜಜ್ಜಿ ನಾನು ಹಾಕ್ಕೊಂಡಿದ್ದೀನಿ. ಇದೇ ಜಾಸ್ತಿ ಫ್ಲೇವರ್ ಕೊಡೋದು ಮಿಕ್ಸ್ಚರ್ಗೆ. ಇದೇನೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ. ಕೆಂಪಗಾಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೊಳ್ಳಿ. ನಂತರ ಇದಾದಮೇಲೆ ಕರ್ಬೇವಿನ ಸೊಪ್ಪು ಕೂಡ ಮೇಯ್ನ್. ಇದು ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ, ಸ್ವಲ್ಪ ಕಡಿಮೆ ಆದ್ರೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಆದ ನಂತರ ಇದು ಮೇಯ್ನ್. ಉಪ್ಪು ಮತ್ತು ಖಾರ ಹಾಕೋದು ಮೇಯ್ನ್, ಹಾಕ್ಕೊಳ್ಳೇಬೇಕು. ನಾವು ಮಿಕ್ಸ್ಚರ್ಗೆ ಹಾಕಿರ್ತೀವಿ, ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಮಿಸ್ ಮಾಡಬೇಡಿ. ಇದು ಹಾಕಿದ್ರೇ ಟೇಸ್ಟ್ ಬರೋದು ನಮಗೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರವನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡಿ, ಇವಾಗ ನಾನು ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟು ಸಾಫ್ಟಾಗಿ, ಅಷ್ಟು ಗರ್ಗರಿಯಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಜಾಸ್ತಿ ನಾವು ಪ್ರೆಸ್ ಮಾಡಬಾರ್ದು, ಹಾಗೆಯೇ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಅಂದರೆ ಸಾಕು, ಅದೇ ಪುಡಿ ಆಗೋಗುತ್ತೆ. ತುಂಬ ಚೆನ್ನಾಗಿ ಮೆತ್ತಗಿರೋದ್ರಿಂದ ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಹಾಗೆ ಕಡಲೆ ಬೀಜ, ಕಡಲೆ ಎಲ್ಲ ಕೂಡ ಸೇರಿಸ್ಕೊಂಡು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಫೋರ್ಸ್ ಅನ್ನೋದು ಕೊಡಬಾರ್ದು. ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸಖತ್ತಾಗಿರೋ ಮಿಕ್ಸ್ಚರ್ ನಮಗೆ ರೆಡಿ ಆಗುತ್ತೆ. ಇಲ್ಲಿ ಇಂಗನ್ನೋದನ್ನು ಬಳಸಿಲ್ಲ, ಸೋಡಾವನ್ನು ಬಳಸಿಲ್ಲ. ನೀವು ಬೇಕು ಅಂದರೆ ಇಂಗನ್ನು ನೀವು ಸೇರಿಸ್ಕೋಬೋದು. ಗೋಡಂಬಿ ಮತ್ತು ಇನ್ನೂ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ.
ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂಥ ಪದಾರ್ಥವನ್ನು ಬಳಸ್ಕೊಂಡು ತುಂಬ ಬೇಗನೆ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಇದು ಒಂದು 4-5 ದಿವಸಕ್ಕೆ ಬರುತ್ತೆ. ಸಂಜೆ ಟೀ ಟೈಮ್ಗೆ, ನೆಕ್ಸ್ಟ್ ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.